ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮೀನು ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ತೊಗೊಂಡಿದ್ದೀನಿ, 1/4 ಕಾಯಿ, 2 ಟೊಮ್ಯಾಟೊ, 3 ಈರುಳ್ಳಿ, ಹಾಗೆ ಮಟನ್ ಸಾಂಬಾರು ಪುಡಿ 3 ಟೇಬಲ್ ಸ್ಪೂನ್ ಅಷ್ಟು ಎಲ್ಲನೂ ಈಗ ನಾನು ಇಲ್ಲಿ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಗ್ರೈಂಡ್ ಮಾಡೋಕ್ಕೆ ಟೊಮ್ಯಾಟೊ, ಈರುಳ್ಳಿ ಮತ್ತು ಖಾರದ ಪುಡಿನ ಹಾಕಿ ಅದಕ್ಕೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಫೈನ್ ಪೇಸ್ಟ್ ಆಗಬೇಕು. ಅದೆಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾನಿಲ್ಲೊಂದು ಇನ್ನೂ ಸ್ಟವ್ ಆನ್ ಮಾಡಿಲ್ಲ, ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದೇ ಪಾತ್ರೆಗೆ ಕಾಯಿ ಏನು ನಾವು ಇಲ್ಲಿ ಖಾರ ರುಬ್ಕೊಂಡಿದ್ವಿ ಅದನ್ನು ಅದ್ರೊಳಗೆ ಹಾಕಿ ನೆಕ್ಸ್ಟ್ ಕಾಯಿ ಮತ್ತು ಎಳ್ಳು ಕೂಡ ರುಬ್ಕೋಬೇಕು. ಅದು ಕೂಡ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಆದಮೇಲೆ ಎಲ್ಲನೂ ದೊಡ್ಡ ಪಾತ್ರೆಗೆ ಹಾಕಿಬಿಟ್ಟು ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕಿ, ಹಾಗೆ ಇಲ್ಲಿ ನಾನು 2 ನಿಂಬೆಹಣ್ಣು ಸೈಜಷ್ಟು ಹುಳಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಸ್ಕ್ವೀಸ್ ಮಾಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಡಿಪೆಂಡ್ಸು, ನಿಮ್ಗೆ ಹೇಗೆ ಹುಳಿ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲೊಂದು 2 ಟೇಬಲ್ ಸ್ಪೂನಷ್ಟು ಕೈ ಎಣ್ಣೆ, ಹಾಗೆ ಅಡುಗೆ ಎಣ್ಣೆ ಕೂಡ ಹಾಕಿದ್ದೀನಿ. ಟೇಸ್ಟೇ ಕೈ ಎಣ್ಣೆ, ಅಡುಗೆ ಎಣ್ಣೆ ಎಲ್ಲ ಹಾಕಿದ್ರೇ ಚೆಂದ. ಸೊ ಇದೆಲ್ಲ ಹಾಕಿ ನೀರು ಎಷ್ಟು ಬೇಕು ಎಲ್ಲನೂ ಹಾಕಾದ್ಮೇಲೆ ಗ್ಯಾಸ್ ಆನ್ ಮಾಡಿ ಕುದಿಲಿಕ್ಕೆ ಬಿಡಿ. ಅರೌಂಡ್ ಒಂದು 20 ಮಿನಿಟ್ಸ್ ಕುದ್ದಿದೆ. ಇದು ನಿಮಗೆ ಗೊತ್ತಾಗುತ್ತೆ, ಅದು ಅರೋಮ ಕೂಡ ಹಾಗೆ ಬರ್ತಾ ಇರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಆಗ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಬಿಡಿ, ಉಪ್ಪೆಲ್ಲ ಹಾಕಿದ್ಮೇಲೆ. ಆಮೇಲೆ ನೆಕ್ಸ್ಟು ಇಲ್ಲಿ ನಾನು ಏನು ಮೀನೆಲ್ಲ ತೊಳೆದಿಟ್ಕೊಂಡಿದ್ದೆ, ಈಗ ಒಂದೊಂದೇ ಮೀನನ್ನ ಹಾಕ್ತಾಯಿದ್ದೀನಿ. ಎಲ್ಲ ಮೀನು ಹಾಕಿದ್ಮೇಲೆ ಅದನ್ನು ಜಾಸ್ತಿ ಕೈ ಆಡ್ಲಿಕ್ಕೆ ಹೋಗಬಾರ್ದು. ಒಂದೇ ಎಲ್ಲ ಮೀನು ಫುಲ್ ಎಲ್ಲ ಕಡೆನೂ ಹರಡಾದ್ಮೇಲೆ ಒಂದು ಸತಿ ಅದನ್ನ ಸೌಟಿಂದ ಕೈ ಆಡಿ ಅಷ್ಟೇನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಅದು ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಸರ್ವ್ ಮಾಡ್ಬೋದು. ಅದು ಒಂದಿನ ಇಟ್ಟು ತಿಂದ್ರೇ ಚೆಂದ. ಅದು ಅಲ್ಲೇ ಮಾಡಿ ಅಲ್ಲೇ ತಿಂದರೆ ಅದು ಟೇಸ್ಟ್ ಗೊತ್ತಾಗಲ್ಲ. ಬಟ್ ಮುದ್ದೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.